ಆತ್ಮ ವಿದ್ಯಾರ್ಥಿಗಳೇ, ಜ್ಞಾನಾಕಾಂಕ್ಷಿಗಳೇ, ಸ್ಪರ್ಧಾಕಾಂಕ್ಷಿಗಳೇ, ನಿಮಗಾಗಿ ಒಂದಿಷ್ಟು ಪ್ರಶ್ನೆಗಳು ಆಯ್ಕೆ ಮಾಡ್ಕೊಂಡು ಬಂದಿದ್ದೇನೆ. ನಮ್ಮ ಸಂವಿಧಾನದ ಪ್ರಮುಖ ವಿಧಿಗಳು ನಿನ್ನೆ ಮೊದಲ ಸಂಚಿಕೆ ನೀಡಿದ್ದೆ. ಇವತ್ತು ಸಂವಿಧಾನದ ಪ್ರಮುಖ ವಿಧಿಗಳಲ್ಲಿ ಸಂಚಿಕೆ 2 ನೋಡ್ಕೊಂಡು ಬರುವ. ಸಂವಿಧಾನದ 44ನೇ ವಿಧಿ ಏನು ಹೇಳುತ್ತೆ ಅಂದರೆ, ಏಕರೂಪ ನಾಗರಿಕ ಸಂಹಿತೆಯ ಬಗ್ಗೆ ಮಾಹಿತಿ ಕೊಡುತ್ತೆ. ಸಂವಿಧಾನದ 45ನೇ ವಿಧಿ ಪೂರ್ವ ಪ್ರಾಥಮಿಕ ಶಿಕ್ಷಣ ಅಂದರೆ LKGಯಿಂದ 6 ವರ್ಷ ಒಳಗಿನ ಮಕ್ಕಳಿಗೆ ಸಂಬಂಧಿಸಿದ ಮಾಹಿತಿ ಕೊಡುತ್ತೆ. ಸಂವಿಧಾನದ 46ನೇ ವಿಧಿ SC, ST, OBC ಜನಾಂಗದವರಿಗೆ ಸಹಾಯ ಮಾಡುವುದರ ಬಗ್ಗೆ ಮಾಹಿತಿ ಇದೆ. ಸಂವಿಧಾನದ 47ನೇ ವಿಧಿ ಮದ್ಯಪಾನ ನಿಷೇಧದ ಬಗ್ಗೆ. 48ನೇ ವಿಧಿ ಪಶು ಸಂಗೋಪನೆಯ ಬಗ್ಗೆ. ಸಂವಿಧಾನ 48A ವಿಧಿ ವನ್ಯಜೀವಿ ಮತ್ತು ಪರಿಸರ ರಕ್ಷಣೆ. ಸಂವಿಧಾನ 49ನೇ ವಿಧಿ ಐತಿಹಾಸಿಕ ಸ್ಮಾರಕಗಳ ರಕ್ಷಣೆಯ ಬಗ್ಗೆ. ಸಂವಿಧಾನ 50ನೇ ವಿಧಿ ಏನಪ್ಪ ಅಂದರೆ, ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಪ್ರತ್ಯೇಕಿಸುವುದರ ಬಗ್ಗೆ ಮಾಹಿತಿ ಕೊಡುತ್ತೆ. ಸಂವಿಧಾನದ 51ನೇ ವಿಧಿ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯ ಮಾಹಿತಿಯನ್ನು ನೀಡುತ್ತದೆ. ಸಂವಿಧಾನದ 51ನೇ A ವಿಧಿ ಮೂಲಭೂತ ಕರ್ತವ್ಯಗಳ ಬಗ್ಗೆ. 52ನೇ ವಿಧಿ ಭಾರತದಲ್ಲಿ ಒಬ್ಬ ರಾಷ್ಟ್ರಪತಿ ಇರಬೇಕು. ಸಂವಿಧಾನ 53ನೇ ವಿಧಿ ರಾಷ್ಟ್ರಪತಿ ಕೇಂದ್ರ ಕಾರ್ಯಾಂಗದ ಅಧಿಕಾರಿಯಾಗಿದ್ದಾನೆ. ಸಂವಿಧಾನ 54ನೇ ವಿಧಿ ರಾಷ್ಟ್ರಪತಿ ಚುನಾವಣೆಯ ಬಗ್ಗೆ ಮಾಹಿತಿ ಕೊಡುತ್ತದೆ. ಸಂವಿಧಾನ 55ನೇ ವಿಧಿ ರಾಷ್ಟ್ರಪತಿ ಚುನಾವಣೆ ವಿಧಿ ವಿಧಾನಗಳ ಬಗ್ಗೆ ಮಾಹಿತಿ ಕೊಡುತ್ತೆ. ಸಂವಿಧಾನದ 56ನೇ ವಿಧಿ ರಾಷ್ಟ್ರಪತಿ ಅಧಿಕಾರಾವಧಿಯ ಬಗ್ಗೆ ಮಾಹಿತಿ ಹೇಳುತ್ತೆ. ಸಂವಿಧಾನದ 57ನೇ ವಿಧಿ ರಾಷ್ಟ್ರಪತಿ ಮರು ಚುನಾವಣೆ ಬಗ್ಗೆ ಮಾಹಿತಿ ಕೊಡುತ್ತೆ. ಸಂವಿಧಾನದ 58ನೇ ವಿಧಿ ರಾಷ್ಟ್ರಪತಿ ಹುದ್ದೆಯ ಷರತ್ತುಗಳು ಏನು ಎಂಬುದನ್ನು ಹೇಳುತ್ತದೆ. ಸಂವಿಧಾನದ 60ನೇ ವಿಧಿ ರಾಷ್ಟ್ರಪತಿ ಪ್ರಮಾಣ ವಚನ ತೆಗೆದುಕೊಳ್ಳುವುದರ ಬಗ್ಗೆ ಮಾಹಿತಿ ಕೊಡುತ್ತೆ. ಸಂವಿಧಾನದ 62ನೇ ವಿಧಿ ಹಂಗಾಮಿ ರಾಷ್ಟ್ರಪತಿಯಾಗಿ ಕೆಲಸ ನಿರ್ವಹಿಸುವುದರ ಬಗ್ಗೆ ಮಾಹಿತಿ ಕೊಡುತ್ತೆ. ಸಂವಿಧಾನ 62ನೇ ವಿಧಿ 63ನೇ ವಿಧಿ ಭಾರತದ ಒಬ್ಬ ರಾಷ್ಟ್ರಪತಿಯ ಬಗ್ಗೆ ಮಾಹಿತಿಗಳು ಇರಲೇಬೇಕು ಅಂತ ಬಗ್ಗೆ ಹೇಳುತ್ತೆ. ಸಂವಿಧಾನದ 64ನೇ ವಿಧಿ ಉಪರಾಷ್ಟ್ರಪತಿ ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರು ಆಗಿರುತ್ತಾರೆ. ಸಂವಿಧಾನದ 65ನೇ ವಿಧಿ ಉಷ್ಣ ಉಪರಾಷ್ಟ್ರಪತಿ ಹಂಗಾಮಿ ರಾಷ್ಟ್ರಪತಿಯಾಗಿ ಕೆಲಸವನ್ನು ನಿರ್ವಹಣೆ ಮಾಡ್ತಾರೆ. ಸಂವಿಧಾನದ 66ನೇ ವಿಧಿ ಉಪರಾಷ್ಟ್ರಪತಿಯ ಚುನಾವಣೆ ಬಗ್ಗೆ ಮಾಹಿತಿ ಕೊಡುತ್ತೆ. ಸಂವಿಧಾನ 67ನೇ ವಿಧಿ ಉಪರಾಷ್ಟ್ರಪತಿ ಅಧಿಕಾರಾವಧಿ 5 ವರ್ಷಗಳು. ಸಂವಿಧಾನದ 68ನೇ ವಿಧಿ ಉಪರಾಷ್ಟ್ರಪತಿ ಹುದ್ದೆ ಖಾಲಿಯಾದಾಗ ಚುನಾವಣೆ ಬಗ್ಗೆ ಮಾಹಿತಿ ಕೊಡುತ್ತದೆ. ಸಂವಿಧಾನದ 69ನೇ ವಿಧಿ ಉಪರಾಷ್ಟ್ರಪತಿಯವರ ಪ್ರಮಾಣ ವಚನದ ಬಗ್ಗೆ ಮಾಹಿತಿ ಕೊಡುತ್ತೆ. ಸಂವಿಧಾನದ 70ನೇ ವಿಧಿ ರಾಷ್ಟ್ರಪತಿ ಅಧಿಕಾರ ನಿರ್ವಹಣೆಗೆ ಸಂಬಂಧಿಸಿದ ಸಂಸತ್ತು. ಸಂವಿಧಾನದ 71ನೇ ವಿಧಿ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಚುನಾವಣಾ ವಿವಾದಗಳನ್ನು ಸುಪ್ರೀಂ ಕೋರ್ಟ್ ಬಗೆಹರಿಸುವುದು. ಸಂವಿಧಾನದ 72ನೇ ವಿಧಿ ರಾಷ್ಟ್ರಪತಿಯವರ ಕ್ಷಮಾದಾನ ಅಧಿಕಾರ. ಸಂವಿಧಾನದ 73ನೇ ವಿಧಿ ಕೇಂದ್ರ ಕಾರ್ಯಾಂಗದ ಅಧಿಕಾರ. ಸಂವಿಧಾನದ 74ನೇ ವಿಧಿ ಕೇಂದ್ರ ಮಂತ್ರಿಮಂಡಲದ ಬಗ್ಗೆ. ಸಂವಿಧಾನದ 75ನೇ ವಿಧಿ ಪ್ರಧಾನಮಂತ್ರಿಯವರ ಬಗ್ಗೆ. ಸಂವಿಧಾನದ 76ನೇ ವಿಧಿ ಅಟಾರ್ನಿ ಜನರಲ್ ಅವರ ಮಾಹಿತಿಯ ಬಗ್ಗೆ. ಸಂವಿಧಾನದ 77ನೇ ವಿಧಿ ಭಾರತ ಸರ್ಕಾರ ವ್ಯವಹಾರದ ಬಗ್ಗೆ ಮಾಹಿತಿ ಕೊಡುತ್ತದೆ. ಸಂವಿಧಾನದ 78ನೇ ವಿಧಿ ಮಂತ್ರಿಮಂಡಲದ ವಿಷಯವನ್ನು ಪಡೆಯುವ ರಾಷ್ಟ್ರಪತಿಯವರ ಅಧಿಕಾರ. ಸಂವಿಧಾನದ 79ನೇ ವಿಧಿ ಪಾರ್ಲಿಮೆಂಟ್ನಲ್ಲಿರುವ ರಾಷ್ಟ್ರಪತಿ ಲೋಕಸಭೆ ರಾಜ್ಯಸಭೆಯಾಗಿ ಮಾಹಿತಿ ಕೊಡುತ್ತದೆ. ಸಂವಿಧಾನದ 80ನೇ ವಿಧಿ ರಾಜ್ಯಸಭೆ ರಚನೆ ಬಗ್ಗೆ ಮಾಹಿತಿ ಹೇಳಿಕೊಡ್ತದೆ. ಸಂವಿಧಾನದ 81ನೇ ವಿಧಿ ಲೋಕಸಭೆ ರಚನೆ ಬಗ್ಗೆ ಮಾಹಿತಿ ಕೊಡ್ತದೆ. ಸಂವಿಧಾನದ 82ನೇ ವಿಧಿ ಪ್ರತಿ ಜನಗಣತಿಯ ನಂತರ ಕ್ಷೇತ್ರಗಳ ವಿಂಗಡಣೆಯ ಬಗ್ಗೆ ಮಾಹಿತಿ ಕೊಡ್ತದೆ. ಸಂವಿಧಾನದ 83ನೇ ವಿಧಿ ಪಾರ್ಲಿಮೆಂಟ್ ಮತ್ತು ಸದನಗಳ ಅವಧಿಯ ಬಗ್ಗೆ ಮಾಹಿತಿ ಕೊಡ್ತದೆ. ಸಂವಿಧಾನದ 84ನೇ ವಿಧಿ ಪಾರ್ಲಿಮೆಂಟ್ ಸದಸ್ಯ ಅರ್ಹತೆ ಏನು ಎಂಬುದರ ಬಗ್ಗೆ ಮಾಹಿತಿ ಕೊಡ್ತದೆ. ಸಂವಿಧಾನದ 85ನೇ ವಿಧಿ ಪಾರ್ಲಿಮೆಂಟ್ ಅಧಿವೇಶನ ಕರೆಯುವ ಮುಂದೂಡುವ ಅಧಿಕಾರ ರಾಷ್ಟ್ರಪತಿಗಳಿಗಿದೆ. ಸಂವಿಧಾನದ 86ನೇ ವಿಧಿ ಸಂಸತ್ತಿನ ಜಂಟಿ ಅಧಿವೇಶನ ಸಾಮಾನ್ಯ ಸಂದರ್ಭದಲ್ಲಿರುವಂಥ ಮಾಹಿತಿಯನ್ನು ನೀಡುತ್ತದೆ. ಸಂವಿಧಾನದ 87ನೇ ವಿಧಿ ರಾಷ್ಟ್ರಪತಿಯವರ ವಿಶೇಷ ಭಾಷಣ ಇರುತ್ತೆ. ಸಂವಿಧಾನದ 88ನೇ ವಿಧಿ ಪಾರ್ಲಿಮೆಂಟ್ನಲ್ಲಿ ಭಾಗವಹಿಸುವ ಅಟಾರ್ನಿ ಜನರಲ್ ಅವರ ಹಕ್ಕು. ಸಂವಿಧಾನದ 80ನೇ ವಿಧಿ ರಾಜ್ಯಸಭೆಯ ಉಪ ಸಭಾಪತಿಯ ಕರ್ತವ್ಯಗಳು. ಸಂವಿಧಾನದ 92ನೇ ವಿಧಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನು ತೆಗೆದುಹಾಕುವ ಸಂದರ್ಭದಲ್ಲಿ ಅವರ ಅಧ್ಯಕ್ಷತೆ ವಹಿಸುವಂತಿಲ್ಲ. ಸಂವಿಧಾನದ 93ನೇ ವಿಧಿ ಏನು ಹೇಳ್ತಪ್ಪ ಅಂದರೆ, ಲೋಕಸಭೆ ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರ್ಗಳ ಬಗ್ಗೆ ಮಾಹಿತಿ ಕೊಡ್ತದೆ. ಸಂವಿಧಾನದ 147ನೇ ವಿಧಿ ಅರ್ಥ ವಿವರಣೆ.
48ನೇ ಭಾರತದ ಮಹಾಲೆಕ್ಕ ಪರಿಶೋಧಕರ ಬಗ್ಗೆ ಮಾಹಿತಿ ಕೊಡುತ್ತೆ. ಸಂವಿಧಾನ 149ನೇ ವಿಧಿ ಭಾರತದ ಮಹಾಲೆಕ್ಕ ಪರಿಶೋಧಕರ ಅಧಿಕಾರಗಳು. 150ನೇ ವಿಧಿ ಕೇಂದ್ರ ಮತ್ತು ರಾಜ್ಯಗಳ ಲೆಕ್ಕಗಳ ನಮೂನೆ. 151ನೇ ವಿಧಿ ಭಾರತ ಮಹಾಲೆಕ್ಕ ಪರಿಶೋಧಕರ ವರದಿಗಳು. 152ನೇ ವಿಧಿ ರಾಜ್ಯ ಎಂಬ ಪದದ ಅರ್ಥ. 53ನೇ ವಿಧಿ ಪ್ರತಿಯೊಂದು ರಾಜ್ಯಕ್ಕೆ ತನ್ನ ರಾಜ್ಯಪಾಲ ಇರಬೇಕು. 154ನೇ ವಿಧಿ ರಾಜ್ಯಪಾಲ ಕಾರ್ಯಾಂಗ ಅಧಿಕಾರ. 56ನೇ ವಿಧಿ ರಾಜ್ಯಪಾಲ ಅಧಿಕಾರಗಳು. 57ನೇ ವಿಧಿ ರಾಜ್ಯಪಾಲ ಅರ್ಹತೆಗಳು. 58ನೇ ವಿಧಿ ರಾಜ್ಯಪಾಲರ ವೇತನಗಳು ಷರತ್ತುಗಳು. 59ನೇ ವಿಧಿ ರಾಜ್ಯಪಾಲರ ಪ್ರಮಾಣ ವಚನ. 60ನೇ ವಿಧಿ ರಾಜ್ಯಪಾಲರ ಕಾರ್ಯಗಳ ನಿರ್ವಹಣೆ. 61ನೇ ವಿಧಿ ರಾಜ್ಯಪಾಲರ ಕ್ಷಮಾದಾನದ ಅಧಿಕಾರ. 63ನೇ ವಿಧಿ ರಾಜ್ಯಪಾಲರಿಗೆ ಸಲಹೆ ನೀಡಲು ಸಚಿವ ಸಂಪುಟ. 64ನೇ ವಿಧಿ ಮುಖ್ಯಮಂತ್ರಿ ಮತ್ತು ರಾಜ್ಯ ಮಂತ್ರಿಗಳ ನೇಮಕದ ಬಗ್ಗೆ. 65ನೇ ವಿಧಿ ಅಡ್ವೊಕೇಟ್ ಜನರಲ್ ರವರ ನೇಮಕ. 68ನೇ ವಿಧಿ ಪ್ರಧಾನ ಮಂಡಲ ಅಂದರೆ ರಾಜ್ಯಪಾಲ, ವಿಧಾನಸಭೆ, ವಿಧಾನ ಪರಿಷತ್. ಸಂವಿಧಾನದ 69ನೇ ವಿಧಿ ಒಂದು ರಾಜ್ಯ ವಿಧಾನ ಪರಿಷತ್ ಸ್ಥಾಪಿಸುವ ಮತ್ತು ರದ್ದುಪಡಿಸುವ ಅಧಿಕಾರ ಪಾರ್ಲಿಮೆಂಟ್ಗಿದೆ. ಸಂವಿಧಾನ 170ನೇ ವಿಧಿ ವಿಧಾನಸಭೆ ರಚನೆ. 71ನೇ ವಿಧಿ ವಿಧಾನ ಪರಿಷತ್ತಿನ ರಚನೆ. 72ನೇ ವಿಧಿ ವಿಧಾನಮಂಡಲ ಅಧಿಕಾರಾವಧಿಯ ಬಗ್ಗೆ. 73ನೇ ವಿಧಿ ವಿಧಾನಸಭೆ ವಿಧಾನ ಪರಿಷತ್ ಸದಸ್ಯರ ಅರ್ಹತೆಗಳು. 74ನೇ ವಿಧಿ ವಿಧಾನಮಂಡಲದ ಅಧಿಸೂಚನೆಗಳ ಬಗ್ಗೆ. 75ನೇ ವಿಧಿ ರಾಜ್ಯಪಾಲರು ವಿಧಾನಸಭೆ ವಿಧಾನ ಪರಿಷತ್ತಿಗೆ ಸಂದೇಶಗಳನ್ನು ಕಳುಹಿಸುವುದರ ಬಗ್ಗೆ. ಸಂವಿಧಾನದ 276ನೇ ವಿಧಿ ರಾಜ್ಯಪಾಲರ ವಿಶೇಷ ಭಾಷಣದ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಾಗಿದೆ. ನನ್ನ ಆತ್ಮೀಯ ವಿದ್ಯಾರ್ಥಿಗಳೇ, ಸಂವಿಧಾನ ವಿಧಿಗಳ ಬಗ್ಗೆ ಸಂಗ್ರಹಿಸ್ಕೊಂಡು ನಿಮಗಾಗಿ ನೀಡಿದ್ದೇನೆ. ಒಂದು ಕಡೆ ಸೇವ್ ಮಾಡಿ ಇಟ್ಕೊಳ್ಳಿ, ಯಾವತ್ತಾದ್ರೂ ಉಪಯೋಗ ಬಂದೇ ಬರುತ್ತೆ. ಸರ್ವೇ ಜನೋ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ.